ಸಾಗಿನ್ನು ಜೀವನವ ಕೊನೆಗಾಣಿಸದೆ ನೀ ಕೊನೆಗಾಣಿಸದೆ ನೀ ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ ಸಾಕಿನ್ನು ಜೀವನವ ಕೊನೆಗಾಣಿಸುವರಿಯೇ ಸಾಕಿನ್ನು ಜೀವನವ ಕೊನೆಗಾಣಿಸುವರಿಯೇ ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ ಪೇಳಿದ ಎನ್ನ ಜನನದ ರಹಸ್ಯವ ಕೃಷ್ಣ ಪೇಳಿದ ಎನ್ನ ಜನನದ ರಹಸ್ಯವ ಮಾತೆ ಕುಂತಿಯ ಎನ್ನ ಜನನಿ ಎನ್ನುವ ಪರಿಯ ಮಾತೆ ಕುಂತಿಯನ್ನ ಜನನಿ ಎನ್ನುವ ಪರಿ ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಮನವು ಕಾತರಿಸುತ್ತಿದೆ ದ್ವೇಷವನ್ನು ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ ಸಾಕಿನ್ನು ಜೀವನವ ಕೊನೆಗಾಣಿಸುವರಿಯೇ ಸಾಕಿನ್ನು ಜೀವನವ ಕೊನೆಗಾಣಿಸುವರಿಯೇ ಸಾಗರದೊಳಗೆ ಏಕೆನ್ನ ಹರಿ ಶ್ರೀಹರಿ ಮುರಗರಿ ಶ್ರೀಹರಿ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಇರಬೇಕಲ್ಲವೇ ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದೆಯಲ್ಲ ಅಂತಹ ರಹಸ್ಯವೇನು ದೇವ ಹೇ ಭಗವಾನ್ ಭಾಸ್ಕರ ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯೇ ಮೊದಲಿನಿಂದ ಇಡೀ ಜಗತ್ತನ್ನೇ ಬೆಳಗುತ್ತಿರುವೆ ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ಪರಮಾತ್ಮ ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾ ಯಾರು ತಾಯಿ ನೀನು ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆಯಮ್ಮ ಕುಮಾರ ಅಮ್ಮ ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂತ ಅಮ್ಮ ನೀನು ಏನು ಹೇಳುತ್ತಿರೋ ನನಗೆ ಒಂದೂ ತಿಳಿಯದು ಆದರೆ ನಿನ್ನ ಕಣ್ಣುಗಳಿನ ಕರುಣಾ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ ಅಂದ ಮೇಲೆ ನೀನು ಯಾರು ತಾಯಿ ಕುಮಾರ ಅಮ್ಮ
ಈ ನಿರ್ಭಾಗಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ, ಆ ನನ್ನ ಶತ್ರು ಅರ್ಜುನ ತಾಯಿ ಕುಂತಿ, ಕರ್ಣ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು. ಕೀರ್ತಿಶಾಲಿ ಆಗು ಕುಮಾರ. ಎಂತ ಕೀರ್ತಿ ಅಮ್ಮ ನನ್ನದು. ಅಮ್ಮ ನೀನೇನಾ ನನ್ನ ಪಡೆದ ಮಾತೆಯು. ಹೌದು ಹೌದು ಕಂದ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರ. ನದಿಯೊಳಗೆ ನೂಕಿದೆ ಕರ್ಣ, ಮಾತೆಯೇ ಮಮತೆಯಿರ. ನದಿಯೊಳಗೆ ನೂಕಿದೆ. ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೊರೆದು ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಹತ್ಯೆಗೈಯಲು ಜಲದೊಳೆಸೆದು ಹತ್ಯೆಗೈಯಲು ಕಂದನೆನಿಸಿ ಅಂದು ನಿನಗೆ ಅಮ್ಮ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇ ನಮ್ಮ ನಾನು ಗೈದ ಪರಾಧವೇ ನಮ್ಮ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರ. ನದಿಯೊಳಗೆ ನೂಕಿದೆ. ಹಲ್ 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 ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು ಸೂತನೆಂಬ ನಿಂದನೆಯಲಿ ಮುಳುಗಿ ಬಹಳ ನೊಂದನು ಅಮ್ಮ ಸೂತನೆಂಬ ನಿಂದನೆಯಲಿ ಮುಳುಗಿ ಬಾಳ ನೊಂದನು ಹಡೆದ ಜನನಿ ಜನಕರಾರು ಎಂದು ಕಂಬನಿ ಕರೆದೆನು ಎಂದು ಕಂಬನಿ ಕರೆದೆನು ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರದೆ ನದಿಯೊಳಗೆ ನೂಕಿದೆ
ಅಮ್ಮ ಅಮ್ಮ, ಹಾಗಾದರೆ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡುವುದಕ್ಕೆ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಕರ್ಣ, ಅಮ್ಮ, ಅಲ್ಲಿದ್ದ ಜಲಚರ ಜೀವಿಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವೆ. ಅಮ್ಮ, ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು, ಆದರೆ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಮಾತು ಮಾತಿಗೂ ನೀಚ, ಹೀನ, ಸೂತ ಕುಲದವನೆಂದು ಈ ಆಳಿಸುತ್ತಿದ್ದಾಗ ಅದನ್ನೆಲ್ಲ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕೆ ತಾಯಿ ಸುಮ್ಮನಾದೆ? ಏಕೆ ಮಾತನಾಡುತ್ತಿಲ್ಲ? ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ಆ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಖಂಡಿತವಾಗಿಯೂ ಪರಮ ಪಾದಕ್ಕಿಂತಲೂ ಕಡೆಯಾಗುವೆನು. ಇಷ್ಟು ದಿನದ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಕುಮಾರ, ಅಮ್ಮ, ಮೋನೆ ಮಂದದಿಂದ ಹಡೆದೆನು ನಿನ್ನ, ಮೋನೆ ಮಂದದಿಂದ ಹಡೆದೆನು ನಿನ್ನ, ಲೋಕಪವಾದಕ್ಕೆ ನನಗಿಳಗಿಸಿದೆ. ನೇನೇ ರೀತಿಯಾಗಿ ಮಾತನಾಡಬೇಡ ಮಗನೇ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಹಿರಿಯುವು ಕಂದ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ಅಡಿಯದೆ ಮಾಡಿದ ಒಂದು ತಪ್ಪಿನಿಂದಾಗಿ ನಾನು ಅದನ್ನು ಯಾರ ಬಳಿಯಲು ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡದೆಷ್ಟು ಸಂಕಟ ಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣಳು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾದ ನನಗದು ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲೇ ಸುಖಶಾಲಿಗಳು. ಈ ಪಾಪಿಗಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ವತ್ಸ, ಅಮ್ಮ, ಆದದ್ದು ಆಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು. ನಿನ್ನ ಮುಂದಾದರೂ ನಿನ್ನ ಸಹೋದರನ್ನು ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾಂತರ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ. ನಿನ್ನ ನಡೆದಾವರೆಯಲ್ಲಿ ಅರ್ಪಿಸುವೆನು.
ಆದರೆ ಆ ನನ್ನ ಸ್ವಾಮಿಗೆಂದಿಗೂ ನಾನು ದ್ರೋಹವನ್ನು ಮಾಡಲಾರದು ತಾಯಿ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದು ನಿನ್ನಲ್ಲಿ ಸರಿಗುಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಹೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ, ಆತನಿಗೆ ವಿಘ್ನಗಳು ಬಂದೊದಗಿರುವಾಗ ನಾನಿಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೆಯರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನೆಂತಹ ನೀಚನೆಂದು ನನ್ನನ್ನು ಶಪಿಸುವುದಿಲ್ಲವೇ? ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸುವುದಿಲ್ಲವೇ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ನನಗೆ ಈ ರೀತಿ ಹಿತಬೋಧನೆಯನ್ನು ಮಾಡಬಹುದೇ? ನೀನೇ ಯೋಚಿಸಿ ನೋಡು ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕಂದ? ಭಯವೆಂತು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಭಯವೆಂತು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ. ಸ್ವಯಂವರದಿ ಶ್ರೀಹರಿಯು ಪಾರ್ಥನಾ ಪರವಹಿಸಿ. ಸ್ವಯಂವರದಿ ಶ್ರೀಹರಿಯು ಪಾರ್ಥನಾ ಪರವಹಿಸಿ ದ್ರೌಪದಿಯ ಪಾಂಡವರ ಪತ್ನಿಯಾಗಿಸಿದ. ಸಮರದಲ್ಲಿ ದುರುಳ ಜರಾಸಂಧನ ದೇಹವನು. ಅಮ್ಮ, ಸಮರದಲ್ಲಿ ದುರುಳ ಜರಾಸಂಧನ ದೇಹವನು ಸಿಗಿವ ಸಂಜಯ ತೋರಿ ಭೀಮನನ್ನು ಕಾಯ್ದ ಮಹಾ. ಸಂಜಯ ತೋರಿ ಭೀಮನನ್ನು ಕಾಯ್ದ ಮಹಾ. ಮಹಿಮ ಶ್ರೀಕೃಷ್ಣನು ನಿಮಗೆ ನೆರವಾಗಿರಲು. ಭಯವೆಂದು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಭಯವೆಂದು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಜನನಿ ಮನದಿ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಕರ್ಣ, ಇದರಲ್ಲಿ ನನ್ನ ತಪ್ಪೇನು ತಾಯಿ? ಅಲ್ಲದೆ ಮಮ ಪ್ರಾಣಯ ಪಾಂಡವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಆ ಪಾಂಡವರಿಗೆ ಪ್ರಾಣಕ್ಕೆ ಭಯವಿಲ್ಲಿಹುದು. ಬಿಡುತ್ತಾಯಿ ನಿನ್ನ ಚಿಂತೆಯೇನು? ಕರ್ಣ, ಅಮ್ಮ, ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಏನೋ ನಾನು ಭಯಪಡದೆ ಹಾಗೆ ಹೇಗೆ ಇರಲಿ? ಹೋಗಲಿ ಬಿಡು. ನಿನಗೆ ಅವನೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಕಂತ. ಅಮ್ಮ, ಈ ಕರ್ಣನಂತಹ ನಿಜನ ತಾಯಿ ನನ್ನ ಬಾಹುಗಳಲ್ಲಿ ಪೌರುಷವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀ ಏನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಸಿಬಿಟ್ಟಾಗ ಬಹುಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ತನ್ನ ಹೃದಯದ ಸಖನಂತೆ ನನ್ನನ್ನೇ ಒಂದು ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ನಾನಿಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಸರ್ವತಾ ಆಗಲಾರೋ ತಾಯಿ? ನಾನಿದ್ದಲ್ಲಿ ಪರಮುಖನಾಗಲಾರನು ತಾಯಿ. ಹೋಗಲಿ ಬಿಡು. ಆದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ. ಆಗಬಹುದು ತಾಯಿ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಎದುರಿಗೆ ಬಂದರು ನಾನು ಆತನನ್ನು ಖಂಡಿತಿಯೂ ಸಹ ನೋಡುವುದಿಲ್ಲ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಆತನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರು ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ. ತೇಜೋ ಮೂರ್ತಿಗಳಾದ ನಕುಲ ಸಹೋದರನ ಎದುರಿಗೆ ಬಂದರು ನಾನು ಅವರನ್ನು ಖಂಡಿತಿಯೂ ಸಹ ನೋಡುವುದಿಲ್ಲ. ಆದರೆ
ಪಾರ್ಥ, ಫಲ್ಗುಣಿ, ಕಿರೀಟಿ, ಧನಂಜಯ, ಶ್ವೇತವಾಹನ, ವಿಜಯ, ಗಾಂಡಿವಿ ಎಂಬ ದಶನಾಮವನ್ನು ಹೊತ್ತು ವಿಜಯ ಪತಾಕೆಯನ್ನು ಆರಿಸಿ ಅಹಂಕಾರದ ಮೆತ್ತಿರುವ ಆ ಅರ್ಜುನನ ಮಾತನ್ನು ಖಂಡಿತವಾಗಿ ಉಳಿಸಾರ ತಾಯಿ. ಕುಮಾರ, ಹೌದು ಅಮ್ಮ. ಆ ಅರ್ಜುನನ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ದುರ್ಯೋಧನ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಳವು. ಕರ್ಣ, ನನ್ನಿಂದ ಅರ್ಜುನನೇ ಮೃತಪಟ್ಟರು, ಕುಮಾರ, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿರಲ್ಲ. ಚಿಂತೆ ಏತಕ್ಕೆ ತಾಯಿ? ಹೋಗಲಿ ಬಿಡು ಕರ್ಣ, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಅಮ್ಮ, ಕಡೆಯದಾಗಿ ನನ್ನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಕೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಈ ಕರ್ಣದಲ್ಲಿ ಒಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು, ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನಿ ನುಡಿಯ, ಎಂತಾದರೂ ಸರಿ ನಡೆಯಿಸುವೆನು ನಿನ್ನಿ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನೀ. ಅದೇನು ಕೇಳ್ತಾಯಿ, ಸತ್ಯವಾಗಿ ನಡೆಸಿಕೊಡುವೆನು. ಕುಮಾರ, ಅಮ್ಮ, ಆಯುಷ್ಯವಿದ್ದವರು ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನಲ್ಲಿದ್ದ ಧೈರ್ಯ ಸ್ಥೈರ್ಯವನ್ನೆಲ್ಲ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದರೂ ಬಂದು, ಮಗನೇ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನ ಬಾಹುಗಳಲ್ಲಿ ಪೌರುಷರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಜನನೀ. ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ.
ತಾಯಿ, ಹೋಗು. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷದಂತಾಗಲಿ. ಹೋಗಿ ಬಾ ಜನನಿ. ಹಾಗೆ ಅಮ್ಮ, ದಯಮಾಡಿ ಸ್ವಲ್ಪ ನಿಲ್ಲು ತಾಯಿ. ಅಮ್ಮ, ನನ್ನದೊಂದು ಮಾತನಾಡಿಸಿಕೊಡುವೆಯಾ ತಾಯಿ? ಅದೇನೆಂದು ಕೇಳು ಕರ್ಣ. ನನ್ನ ಹೆತ್ತ ತಾಯಿಯಾದ ನಿನ್ನ ಪ್ರಥಮ ದರ್ಶನ ಇಂದಾಯಿತು. ಬಹುಶಃ ಇದೇ ಅಂತಿಮ ದರ್ಶನವೆಂದು ತೋರುತ್ತಿರುವುದು. ಕರ್ಣ, ಹೌದು ಅಮ್ಮ. ಈ ಮಹಾಭಾರತ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಕುಮಾರ. ಹೌದು ಅಮ್ಮ. ಒಂದು ವೇಳೆ ಈ ಯುದ್ಧದಲ್ಲಿ ಏನಾದರೂ ನಾನು ಮಡಿದರೆ ಕರ್ಣ, ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆನು ತಾಯಿ. ಆಗಲಿ ಕರ್ಣ, ನಿನ್ನ ಇಚ್ಛೆಯಂತೆ ಧರ್ಮಜನ ಕೈಯಿಂದಲೇ ನಿನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಮುಗಿಸುತ್ತೇನೆ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನು ಬರಲಿ ಕರ್ಣ. ಹೋಗಿ ಬಾ ತಾಯಿ. ಹೋಗು ತಾಯಿ, ಹೋಗು. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವಲ್ಲವೇ? ಅರೆಯವನಳಿಸಿ ಜರೆಯಾವರಿಸಿ ಅರೆಯವನಳಿಸಿ ಜರೆಯಾವರಿಸಿ ಮರಣವ ಪೊಂದುವ ಮರಣವ ಪೊಂದುವ ಲೋಕ ಸುಖ ವ್ಯಾಕುಲಮಯ ಜೀವ ಮಾನವಾಜಿ ಮಾನವ ಜೀವನದ ಬವಣೆಯ ಮೂಲವನರಿತು ಪರಿಗರಿಸೆ ಮಾನವ ಜೀವನದ ಬವಣೆಯ ಮೂಲವನರಿತು ಪರಿಗರಿಸೆ ಜ್ಞಾನ ವಿಧಾನ ಒಂದೇ ಜನ ಜ್ಞಾನ ಭರಣ ಭವ ಭಯಹರಣ ಜ್ಞಾನ ವಿಧಾನ ಒಂದೇ ಜನ ಜ್ಞಾನ ಭರಣ ಭವ ಭಯಹರಣ ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ಎಲೆ